ಅಮೆರಿಕ ಇರಾನ್ ಯುದ್ಧಕ್ಕೆ ಬ್ರೇಕ್, ಪಾಕ್ ಚೀನಾ ಮಧ್ಯಸ್ಥಿಕೆ ಸಕ್ಸಸ್, 2 ವಾರಗಳ ಕಾಲ ಕದನ ವಿರಾಮ. ಇರಾನ್ನ 10 ಕಂಡೀಷನ್ಗೆ ಟ್ರಂಪ್ ನಡೆಗೆ ನೆತನ್ಯಾಹು ಏನಂದ್ರು? ಹರ್ಮೋಸ್ ಯಾರ ಕಂಟ್ರೋಲ್ಗೆ? ಕದನ ವಿರಾಮ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಕಡೆಗೂ ಬ್ರೇಕ್ ಬಿದ್ದಿರುವಂತದ್ದು ಕದನ ವಿರಾಮದ ಮುಖಾಂತರ 2 ವಾರ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತದ್ದು ಟ್ರಂಪ್ ಹಾಗೂ ಇರಾನ್ ಕೂಡ ಅದಕ್ಕೆ ಒಪ್ಪಿಕೊಂಡಿದೆ. ಪಾಕಿಸ್ತಾನ ಹಾಗೂ ಚೀನಾ ಮಧ್ಯಸ್ಥಿಕೆ ಸಕ್ಸಸ್ ಆಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆ ಅಂತ ಅಮೆರಿಕ ಕೂಡ ಹೇಳಿದೆ, ಇರಾನ್ ಕೂಡ ಹೇಳಿದೆ. ಆ ಮಧ್ಯಸ್ಥಿಕೆ ಅನ್ನುವಂಥದ್ದು ಸಕ್ಸಸ್ ಆಗಿದೆ. ಇರಾನ್ನ 10 ಕಂಡೀಷನ್ಗೆ ಒಪ್ಪಿರುವಂತದ್ದು ಟ್ರಂಪ್. ಸಾಕಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ರು, ಅದಕ್ಕೆಲ್ಲದಕ್ಕೂ ಕೂಡ ಅಮೆರಿಕ ಓಕೆ ಅಂದಿದೆ. ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಲಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಇರಾನ್ನಿಂದ ಯಾರು ಹಾಜರಾಗ್ತಾರೆ, ಅಮೆರಿಕಾದಿಂದ ಯಾರು ಹಾಜರಾಗ್ತಾರೆ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಕದನ ವಿರಾಮವಷ್ಟೇ, ಯುದ್ಧ ನಿಂತಿಲ್ಲ ಅಂತ ಖಮೇನಿ ಹೇಳಿರುವಂಥದ್ದು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಿದ್ದಲ್ವಾ, ನಿಲ್ಲಿಸಿದಂಥ ಟೈಮ್ನಲ್ಲಿ ಆಪರೇಷನ್ ಸಿಂಧೂರ ಇನ್ನೂ ನಿಂತಿಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ಆಲ್ಮೋಸ್ಟ್ ಕದನ ವಿರಾಮ ಅಂತ ಬಂದಂಥ ಸಂದರ್ಭದಲ್ಲಿ ಆ ಒಂದು ಯುದ್ಧ ಅಲ್ಲಿಗೆ ತಣ್ಣಗಾಗಿರುವಂತ ಸಾಕಷ್ಟು ಎಕ್ಸಾಂಪಲ್ಗಳಿದಾವೆ. 90% ಕದನ ವಿರಾಮ ಅಂತ ಬಂದಂತ ಸಂದರ್ಭದಲ್ಲಿ ಆ ಯುದ್ಧಗಳು ಅಲ್ಲಿಗೆ ತಣ್ಣಗಾಗಿದ್ದಾವೆ. ಇದು ಕೂಡ ಅದೇ ರೀತಿಯಾಗಿ ಆಗುವಂತ ಚಾನ್ಸಸ್ ಇದೆಯಾ ಕಾದ್ ನೋಡ್ಬೇಕು. ಆ ಮಾತುಕತೆಯ ಮೇಲೆ ನಿಂತಿದೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ ಅಂತ ಇಸ್ರೇಲ್ ಇರುವಂತದ್ದು, ಯಾಕೆಂದ್ರೆ ಇರಾನ್ ಜೊತೆ ಅಷ್ಟೇ ನಮ್ಮದು ಕದನ ವಿರಾಮ ಅನ್ನುವಂಥದ್ದು, ಲೆಬನಾನ್ ಜೊತೆ ಅಲ್ಲ ಅಂತ ಇಸ್ರೇಲ್ ಹೇಳಿದೆ. ಕದನ ವಿರಾಮ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಜಿಗಿತ. ಇತ್ತ ಆಟೋ ಗ್ಯಾಸ್ ಬೆಲೆಯನ್ನ ಕೂಡ ಏರಿಸಿರುವಂತದ್ದು ಸರ್ಕಾರ. ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೊಂಚ ಏರಿಕೆ ಆಗಿದೆ. ಇನ್ನು ಇರಾನ್ ಜೊತೆ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಕೊಂಡಿದೆ. ಇರಾನ್ ಜೊತೆಗಿನ ಕದನ ವಿರಾಮಕ್ಕೆ ಇಸ್ರೇಲ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಆದ್ರೆ ಲೆಬನಾನ್ ಮೇಲೆ ದಾಳಿ ಇರುತ್ತೆ ಅಂತ ಇಸ್ರೇಲ್ ಹೇಳಿದೆ. ಇರಾನ್ ಸಾಕ್ತಾ ಇದ್ದಂತ ಉಗ್ರ ಸಂಘಟನೆ ಲೆಬನಾನ್ನಲ್ಲಿ ಇರುವಂತದ್ದು ಹಿಜ್ಬುಲ್ಲಾ, ಅವ್ರ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಆಲ್ರೆಡಿ ಸಾಕಷ್ಟು ಅಟ್ಯಾಕ್ ಅನ್ನ ಮಾಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮತ್ತೆ ಇರಾನ್ 2 ದೇಶಗಳ ಮೇಲೆ ಅವರು ದಾಳಿಯನ್ನ ಮಾಡ್ತಾ ಇದ್ರು, ಯುದ್ಧವನ್ನ ಮಾಡ್ತಾ ಇದ್ರು. ಈಗ ಇರಾನ್ ಜೊತೆ ಸೀಸ್ ಫೈರ್ ಓಕೆ, ಲೆಬನಾನ್ ಮೇಲೆ ನಾವೇನು ಯುದ್ಧವನ್ನ ನಿಲ್ಲಿಸಿಲ್ಲ, ಅವ್ರ ಮೇಲೆ ನಮ್ಮ ಅಟ್ಯಾಕ್ ಮುಂದುವರಿಯುತ್ತೆ ಅಂತ ಹೇಳಿದ ಇಸ್ರೇಲ್. ಕದನ ವಿರಾಮದಲ್ಲಿ ಇಸ್ರೇಲ್ ದ್ವಂದ್ವ ನಿಲುವು ಅನ್ನೋದಕ್ಕಿಂತ ಈಗ ಮಾತುಕತೆ ಆಗಿರುವಂತದ್ದು ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಲೆಬನಾನ್ ಮೇಲೆ ನಮ್ಮ ಅಟ್ಯಾಕ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಹಿಜ್ಬುಲ್ಲಾ ಮೇಲೆ ದಾಳಿ ನಿಲ್ಲಲ್ಲ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿರುವಂತದ್ದು ಇಸ್ರೇಲ್. ಕ್ಷಿಪಣಿಗಳಿಂದ ಬೃಹತ್ ಕಟ್ಟಡಗಳ ಮೇಲೆ ದಾಳಿಯನ್ನ ಮಾಡಲಾಗ್ತದೆ. ಹಿಜ್ಬುಲ್ಲಾಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಯಾಕಂದ್ರೆ ಮೇನ್ ಆಗಿ ಅವ್ರು ಥ್ರೆಟ್ ಇರುವಂತದ್ದು ಯಾರಿಗೆ? ಇಸ್ರೇಲ್ನವ್ರಿಗೆ. ಅವ್ರನ್ನ ಸಾಕ್ತಿರುವಂತದ್ದು ಯಾರು? ಇರಾನ್ನವರು. ಈ ಹೌತಿ, ಹಿಜ್ಬುಲ್ಲಾ, ಹಮಾಸ್ನೆಲ್ಲ ಮೇನ್ ಆಗಿ ಪೋಷಣೆ ಪಾಲನೆ ಎಲ್ಲ ಆಗ್ತಾ ಇರುವಂತದ್ದು ಇರಾನ್ನಿಂದ. ಸೊ ಹೀಗಾಗಿ ಅವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡ್ತಾರೆ ಇಸ್ರೇಲ್ನವರು. ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಸೂಚನೆಯನ್ನ ಕೊಡಲಾಗಿದೆ. ಕೂಡಲೇ ಇರಾನ್ ಅನ್ನ ತೊರೆಯುವಂತೆ ಸಲಹೆಯನ್ನ ಕೊಡಲಾಗಿದೆ. ಕದನ ವಿರಾಮ ಇರುವಂತಹ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿರುವಂತಹ ಭಾರತೀಯರಿಗೆ ಯುದ್ಧ ವಿಕೋಪಕ್ಕೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಸಲಹೆಯನ್ನ ಕೊಡಲಾಗಿದೆ. ಟೆಹರಾನ್ನಿಂದ ತಕ್ಷಣ ನಿರ್ಗಮಿಸುವಂತೆ ಅವ್ರ ಸಲಹೆಯನ್ನ ಕೊಟ್ಟಿದ್ದಾರೆ. ಟೆಹರಾನ್ನಿಂದ ಹೊರಡಿ. ಇಲ್ಲೇನಾದ್ರೂ ಕದನ ವಿರಾಮ ಮತ್ತೊಮ್ಮೆ ಬ್ರೇಕ್ ಆಗಿ ಯುದ್ಧದ ತೀವ್ರತೆ ಮತ್ತೆ ಜಾಸ್ತಿ ಆದ್ರೆ ಇಲ್ಲಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಭಾರತಕ್ಕೆ ವಾಪಸ್ ಹೋಗಿ ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಇರಾನ್ನಲ್ಲಿರುವಂತ ಭಾರತೀಯರಿಗೆ. ಭಾರತೀಯ ರಾಯಭಾರ ಕಚೇರಿ ಇದೆಯಲ್ಲ ಇರಾನ್ನಲ್ಲಿ, ಅವ್ರ ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿರುವಂತ ಭಾರತೀಯರಿಗೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ. ಎಚ್ಚರಿಕೆ ಕೂಡ, ಯಾಕೆಂದ್ರೆ ಈಗ 15 ದಿನಗಳ ಕಾಲ ಸೀಸ್ ಫೈರ್ ಇದೆ. ಈ ಸಂದರ್ಭದಲ್ಲಿ ಮಾತುಕತೆ ಏನಾಗುತ್ತೋ ಏನೋ ಅನ್ನುವಂಥದ್ದು ಗೊತ್ತಿಲ್ಲ. ಕದನ ವಿರಾಮ ಇರಾನ್ 10 ಕಂಡೀಷನ್ ನೋಡಿದಾದ್ರೆ ಇರಾನ್ ಮೇಲೆ ಯಾವುದೇ ಸೈನಿಕ ದಾಳಿಯನ್ನ ಮಾಡಬಾರದು, ನಂಬರ್ 1 ಕಂಡೀಷನ್. ನಂಬರ್ 2, ಇರಾನ್ಗೆ ಹರ್ಮೂಜ್ ಜಲಸಂಧಿ ಮಾರ್ಗ ನಿಯಂತ್ರಣದ ಪರಮಾಧಿಕಾರ ನಮಗೆ ಇರುತ್ತೆ. ಇರಾನ್ನ ಯುರೇನಿಯಂ ಪುಷ್ಟೀಕರಣದ ಹಕ್ಕಿಗೆ ಮಾನ್ಯತೆಯನ್ನ ಕೊಡಬೇಕು. ಅಮೆರಿಕ ವಿಧಿಸಿರುವಂತಹ ಆರ್ಥಿಕ ನಿರ್ಬಂಧಗಳನ್ನ ರದ್ದು ಮಾಡಬೇಕು.
ತೆರವು ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇತರೆ ದೇಶಗಳಿಗೆ ಒತ್ತಡ ಹಾಕುವಂತ ನಿರ್ಬಂಧವನ್ನ ಕೂಡ ತೆಗಿಬೇಕು. UN ಭದ್ರತಾ ಮಂಡಳಿಯ ನಿರ್ಣಯಗಳನ್ನ ರದ್ದು ಮಾಡಬೇಕು ಅಂತ ಇರಾನ್ ಕೇಳ್ಕೊಂಡಿದೆ. IAEA ಮೇಲ್ವಿಚಾರಣಾ ನಿರ್ಬಂಧಗಳನ್ನ ಕಡಿಮೆ ಮಾಡಬೇಕು. ಯುದ್ಧದಿಂದಾದಂತ ಹಾನಿಗೆ ಅಮೆರಿಕ ಹಣವನ್ನ ಪಾವತಿ ಮಾಡಬೇಕು, ಅಂದ್ರೆ ನಷ್ಟವನ್ನ ಭರಿಸ್ಕೊಡ್ಬೇಕು ಅಂತ ಕೇಳಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಿಂದ ಅಮೆರಿಕ ಸೇನೆ ಹಿಂತೆಗೆದುಕೊಳ್ಬೇಕು ಅಂತ, ಮಧ್ಯಪ್ರಾಚ್ಯದಲ್ಲಿರುವಂತ ಸೇನಾ ನೆಲೆಗಳಲ್ಲಿ ಇರುವಂತಹ ಸೇನೆಯನ್ನು ವಾಪಸ್ ಪಡಿಸ್ಕೊಳ್ಬೇಕು. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿಯನ್ನ ನಿಲ್ಲಿಸಬೇಕು ಅಂತ ಕೇಳಿದ್ದಾರೆ. ಕದನ ವಿರಾಮ ಪರಿಣಾಮ ಏನು ಅಂತ ನೋಡೋದಾದ್ರೆ ತೈಲ ದರ ಇಳಿಕೆ ಆಗಿದೆ. 117 ಇದ್ದಿದ್ದು $91 ಬಂದಿದೆ. ಷೇರು ಮಾರ್ಕೆಟ್ ಸಹಜವಾಗಿ ಜಿಗಿತ, ಹೋಪ್ಸ್ ಜಾಸ್ತಿ ಆಗಿದೆ. ಅಲ್ಲಿ ತೈಲ ಸಾಗಾಣೆ ಸರಾಗ ಆದಂತ ಆಗ್ತದೆ. ಹರ್ಮುಜ್ ಫ್ರೀ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಗ್ಯಾಸ್ ಸಮಸ್ಯೆ ಮುಕ್ತಿ ಸಿಗುತ್ತಾ ಕಾದ್ ನೋಡ್ಬೇಕು. ಯಾಕಂದ್ರೆ ಮೇನ್ ಪ್ರೊಡಕ್ಷನ್ ಯೂನಿಟ್ ಅನ್ನ ಧ್ವಂಸ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದು ರಿಕವರ್ ಆಗ್ಲಿಕ್ಕೆ ಇನ್ನು ಸಾಕಷ್ಟು ತಿಂಗಳುಗಳು ಬೇಕು. ಇನ್ನ ಅಮೆರಿಕ ಒಪ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರ ಷರತ್ತುಗಳನ್ನ ಹರ್ಮುಜ್ನಲ್ಲಿ ಟೋಲ್ ನಿರ್ಮಾಣ ಮಾಡ್ಲಿಕ್ಕೆ ಏನಾದ್ರೂ ಅಮೆರಿಕ ಒಪ್ಕೊಳ್ಳುತ್ತಾ ಕಾದ್ ನೋಡ್ಬೇಕು. ಅದೆಲ್ಲ ನೆಕ್ಸ್ಟ್ ಪ್ರೋಸೆಸ್ ಇದೆ, ಮಾತುಕತೆ ಇದೆ. ಏನಾದ್ರೂ ಒಪ್ಕೊಂಡಿದೆ ಆದ್ರೆ ಒಂದು ಹಡಗು ಪಾಸ್ ಆಗಬೇಕು ಅಂದ್ರೆ ಹತ್ತತ್ರ 18 ಕೋಟಿ ಕೊಟ್ಟು ತಮ್ಮ ಹಡಗುಗಳನ್ನ ಆಯಾ ದೇಶಗಳು ಟೋಲ್ ಕಟ್ಟಿ ಪಾಸ್ ಮಾಡ್ಕೊಳ್ಬೇಕಾಗಿದೆ. ಅಂತ ಪರಿಸ್ಥಿತಿಗೆ ಅಮೆರಿಕ ಓಕೆ ಅನ್ನತ್ತಾ? ಹರ್ಮುಜ್ ನಿಯಂತ್ರಣದ ಪರಮಾಧಿಕಾರ ಓಕೆ, ಆದ್ರೆ ಟೋಲ್ ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ನಿಲುವು ಏನಿರುತ್ತೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಎಲ್ಲಾ ದೇಶಗಳಿಗೂ ದೊಡ್ಡ ನಷ್ಟ ಆಗುತ್ತೆ. ಕದನ ವಿರಾಮ, ಇರಾನ್ಗೆ ಗಡುವು ಮೇಲೆ ಗಡುವನ್ನ ಕೊಟ್ಟಿದ್ರು ಟ್ರಂಪ್, ಈಗೂ ಹರ್ಟ್ ಆಗಿದೆ. ಅಮೆರಿಕದ ಪ್ರತಿಷ್ಠೆನೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಡೋಂಟ್ ಕೇರ್ ಅಂದಿದ್ರು ಇರಾನ್ನವರು. 40 ದಿನ ಸಸ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ ಯುದ್ಧವನ್ನ. ಒಂದು ವಾರದಲ್ಲಿ ಮುಗಿಸ್ಬಿಡ್ಬೋದು ಅಂತ ಅನ್ಕೊಂಡಿದ್ರು ಟ್ರಂಪ್. ಆಗಿಲ್ಲ, ಹಂಗೆ ಒಪ್ಪಂದಕ್ಕೆ ಬರೆದಿದ್ರೆ ಇಡೀ ಇರಾನ್ ನಾಶದ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತು. ಇರಾನ್ನ ಹಲವೆಡೆ ಇಸ್ರೇಲ್ ದಾಳಿಯನ್ನ ಮಾಡಿದೆ, ಮಾಡ್ತಾನೇ ಇದ್ರು. ಇವತ್ತು ಬೆಳಗಿನ ಜಾವದವರೆಗೂ ಕೂಡ ಕಂಟಿನ್ಯೂ ಆಗಿತ್ತು. ಅಮೆರಿಕ ಜೊತೆ ಪಾಕ್ PM ಮಾತುಕತೆ, ಇರಾನ್ ಜೊತೆ ಚೀನಾ ಅಧ್ಯಕ್ಷ ಮಾತುಕತೆ. ಎರಡು ದೇಶಗಳ ಮಧ್ಯಸ್ಥಿಕೆಯಿಂದ ಸಂಧಾನ ಸಕ್ಸಸ್ ಆಗಿದೆ. ಹುಚ್ಚು ದೊರೆ ಡೊನಾಲ್ಡ್ ಟ್ರಂಪ್ ಅವ್ರ ಮಾತನ್ನ ಅವರೇ ಕೇಳಲ್ಲ ಅನ್ನುವಂತ ಸಂದರ್ಭದಲ್ಲಿ ಪಾಕ್ನ ಮಾತನ್ನ ಕೇಳ್ಬಿಟ್ರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಚರ್ಚೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಯುದ್ಧ ನಿಲ್ಬೇಕಾದಂತ ಅನಿವಾರ್ಯತೆ ಡೊನಾಲ್ಡ್ ಟ್ರಂಪ್ ಮೇಲೂ ಕೂಡ ಇತ್ತು. ಹತ್ತತ್ರ ಒಂದು ದಿನಕ್ಕೆ 19 ರಿಂದ 20 ಸಾವಿರ ಕೋಟಿಯಷ್ಟು ಅಮೆರಿಕ ಕಳ್ಕೊಳ್ತಾ ಇತ್ತು, ವೆಚ್ಚವನ್ನ ಮಾಡ್ತಾ ಇತ್ತು. ಸಾಕಷ್ಟು ಯುದ್ಧ ವಿಮಾನಗಳನ್ನ ಹೊಡೆದಾಕಿರುವಂಥದ್ದು ಇರಾನ್. ಅವರ ಡಿಫೆನ್ಸ್ ಸೇಲ್ಗೂ ಕೂಡ ದೊಡ್ಡ ಹೊಡೆತ ಬಿದ್ದಿತ್ತು. ಅದು F-15, 35 ಎಲ್ಲ ಹೊಡೆದಾಕದಂತ ಹಿನ್ನೆಲೆಯಲ್ಲಿ